ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದು ಸಾಯಂಕಾಲದ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಮಕ್ಕಳು ಸಂಜೆ ಹೊತ್ತು ಸ್ಕೂಲಿಂದ ಬಂದು ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕು ಅಮ್ಮ ಅಂತ ಕೇಳ್ತಾನೆ ಇರ್ತಾರೆ. ಆವಾಗ ಈ ಸ್ನ್ಯಾಕ್ಸ್ನ ಒಂದು ಸತಿ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಕೇವಲ ಮನೆಯಲ್ಲಿರುವಂತಹ ಪದಾರ್ಥಗಳಿಂದಲೇ ಈ ಸ್ನ್ಯಾಕ್ಸ್ನ ನಾವು ಮಾಡಿಬಿಡ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋದಲ್ಲಿ ಹೋಗ್ಬಿಡೋಣ. ನಾನಿಲ್ಲಿ ಇವೇ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಸ್ನ್ಯಾಕ್ಸಿಗೆ. ನಾನಿಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಆಪ್ಷನಲ್ಲು ಗೋಧಿ ಹಿಟ್ಟು ಬೇಕಾದರೂ ತೊಗೋಬೋದು. ಹಾಗೆ 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೋಕೋಬೇಡಿ. ಹಾಗೆ ಒಂದು 4 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇದೆ ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ನಾನು ಓಂಕಾಳು ಅಜ್ವಾನ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. 1-2 ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಬೇಕಿದ್ರೆ ವೈಟ್ ಎಳ್ಳಾದರೂ ತೊಗೋಬೋದು. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಮೈದಾ ಹಿಟ್ಟು, ಹಿಡಿದಿರೋಂತಹ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಚಿರೋಟಿ ರವೆನೂ ಹಾಕ್ಕೊಳ್ಳಿ. ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಓಂಕಾಳನ್ನ ಕೈಯಲ್ಲಿ ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಗೆ ಎಳ್ಳು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಹಿಟ್ಟೆಲ್ಲ ಕಲಿಬೇಕು, ಆ ಖಾರದ ಪುಡಿ ಹಾಗೆ ಉಪ್ಪು ಎಲ್ಲದೂ ಕಲಿಬೇಕು ಅಲ್ಲಿವರೆಗೂ. ಹಾಗೆ ಕಾಯಿಸಿಟ್ಕೊಂಡಿರೋಂಥ ನಾನು ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಬಿಸಿಯಾಗಿರುತ್ತೆ, ನೋಡಿ ಹಾಕ್ಕೊಳ್ಳಿ. ಫಸ್ಟ್ ಒಂದು ಸ್ಪೂನಲ್ಲಿ ಕಲಿಸ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಆ ತುಪ್ಪ ಎಲ್ಲ ಹಿಟ್ಟಿಗೆ ಅಂಟ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಉಂಡೆಗಳು ಹೊಡ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ಆ ಉಂಡೆಗಳೆಲ್ಲ ಒಡೆದೋಗ್ಬಿಡ್ಬೇಕು. ನೋಡಿ, ಈ ಥರ ಕೈಯಲ್ಲಿ ಹಿಡಿದ್ರೆ ನೋಡಿ ಈ ಥರ ಉಂಡೆ ಆಗಿ ಬರಬೇಕು. ತೋರಿಸ್ತಾ ಇದ್ದೀನಲ್ಲ ಈ ಥರ. ಇವಾಗ ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಹದ ಇರುತ್ತಲ್ಲ ಅಲ್ಲಿ ಅಷ್ಟು ಹದವಾಗಿ ನಾವು ಈ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತೀರಾ ಗಟ್ಟಿ ಇರಬಾರ್ದು, ತೀರಾ ತೆಳು ಇರಬಾರ್ದು ಹಿಟ್ಟು. ತುಂಬ ಬೇಗ ಆಗಿಬಿಡುತ್ತೆ, ಒಂದು 5 ನಿಮಿಷದಲ್ಲೇ ಇದು ಸ್ನ್ಯಾಕ್ಸು. ನೋಡಿ, ಹಿಟ್ಟು ಕಲಸಿದ್ದಾಗಿದೆ. ನೋಡಿ, ಇಷ್ಟು ಹದವಾಗಿದ್ದರೆ ಸಾಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಕೊಂಬಿಡೋಣ. 5 ನಿಮಿಷ ಆಯಿತು. ಇವಾಗ ನಾನು ಪ್ಲೇಟ್ ತಗೊಂಡು ಈ ಹಿಟ್ಟನ್ನ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾದ್ಕೊಳ್ಳಿ ಚೆನ್ನಾಗಿ. ಇವಾಗ ಒಂದು ಉಂಡೆ ತೊಗೊತಾ ಇದ್ದೀನಿ. ನಾನು ತೊಗೊಂಡಿರೋ ಹಿಟ್ಟಲ್ಲಿ 3 ಉಂಡೆ ಆದವು. ನೋಡಿ, ಈ ಥರ ಒಂದು ಉಂಡೆ ತೊಗೊಂಡು ಇದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಚಪಾತಿ ಇರುತ್ತಲ್ಲ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ನೋಡಿ, ಅಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ. ತೀರ ದಪ್ಪ ಇರಬಾರ್ದು, ಚಪಾತಿ ಇರುತ್ತಲ್ಲ ಅಷ್ಟು ತೆಳ್ಳಗೆ
ಉಜ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಫೋಕ್ ತಗೊಂಡು ನೋಡಿ ಈ ಥರ ಇದು ಚುಚ್ತಾ ಇದ್ದೀನಿ, ಯಾಕಂದರೆ ಇದು ಉಬ್ಬಬಾರ್ದು, ಪೂರಿ ಉಬ್ದಂಗೆ ಉಬ್ಬಬಾರ್ದು, ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಹೋಲ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಿಮಗೆ ಯಾವ ಶೇಪ್ ಬೇಕಾದರೂ ಇದ್ರ ಮೇಲೆ ಕಟ್ ಮಾಡ್ಕೋಬೋದು. ನೀವು ಉದ್ದ ಕಟ್ ಮಾಡ್ಕೊತೀರಾ, ಹಾಗೆ ಸ್ಕ್ವಯರಲ್ಲಿ ಕಟ್ ಮಾಡ್ಕೊತೀರೋ, ಇಲ್ಲ ಅಂತಂದರೆ ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತೀರೋ, ನಿಮ್ಮ ಚಾಯ್ಸ್ ಅದು. ನೀವು ಯಾವ ರೀತಿ ಆದರೂ ಕಟ್ ಮಾಡ್ಕೋಬೋದು. ನೋಡಿ ನಾನು ಇಷ್ಟಪ್ಪ ಇದ್ದರೆ ಸಾಕಾಗುತ್ತೆ. ನಾನು ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕಡೆಗೆ ಎಣ್ಣೆ ಕಾಯ್ಸಕ್ಕಿಟ್ಟಿದ್ದೆ, ಅಲ್ಲಿವರೆಗೂ ಇದನ್ನು ತಗೊಂಬಿಡೋಣ ಒಂದು ಪ್ಲೇಟಿಗೆ. ನೋಡಿ ಎಲ್ಲ ಪ್ಲೇಟಿಗೆ ತಗೊಂಡಾಯಿತು. ಎಣ್ಣೆ ಕಾದಾದಮೇಲೆ ಕಾದಿರೋ ಎಣ್ಣೆಗೆ ಹಾಕ್ಕೊಂಬಿಟ್ರೆ ನೋಡಿ ಚೆನ್ನಾಗಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ತೀರಾ ಸೀದೋಗ್ಬಿಡುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ, ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ನೀವು ಒಂದು ಸ್ನ್ಯಾಕ್ಸ್ನ ಮಕ್ಕಳಿಗೆ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗಿದೆ, ಇವನ್ನೆಲ್ಲ ತಗೊಂಬಿಡೋಣ. ತಗೊಂಬಿಟ್ರೆ ನೋಡಿ ರುಚಿಯಾದ ಸಾಸ್ ಜೊತೆಗೆ ಈ ಸ್ನ್ಯಾಕ್ಸು ರೆಡಿ. ಹಾಗಾದರೆ ನಾನು ಬರ್ತೀನಿ, ಬಾಯ್.